ಹಾಯ್, ಹೆಲೋ, ನಮಸ್ತೆ. ಸೊ ಈ ಈ ವಿಡಿಯೋದಲ್ಲಿ ಏನ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಹೇಳುವಷ್ಟು ದೊಡ್ಡವ್ ನಾನಲ್ಲ, ಆದ್ರೂ ಸ್ವಲ್ಪ ಕಡೆ ಅನ್ಸಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಜೀವನ ಎಷ್ಟು ಸಣ್ಣದು ಅಂದ್ರೆ ನಮ್ಗೆ ಬದುಕಿದ್ದಾಗ ಅರ್ಥನೇ ಆಗಲ್ಲ. ಯಾಕಂದ್ರೆ ಜೀವನದಲ್ಲಿ ಎಲ್ಲರೂ ಅಂದ್ರೆ ನಿನ್ನೆ ಮೊನ್ನೆ ಬಂದವರು ಎಲ್ಲರೂ ನಮ್ಮ ಸ್ನೇಹಿತರು ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ಪಾತ್ರಧಾರಿಗಳು. ಆದ್ರೆ ಆ ಪಾತ್ರ ಕೆಲವೊಂದು ಸಲ ನಮ್ಗೆ ತುಂಬಾ ಹತ್ರನೂ ಆಗುತ್ತೆ, ಕೆಲವೊಂದು ಸಾರಿ ತುಂಬಾ ದೂರನೂ ಆಗುತ್ತೆ. ಸಣ್ಣ ಸಣ್ಣ ವಿಷಯದಲ್ಲಿ ಜಗಳನೂ ಆಗುತ್ತೆ, ಅದೇ ಜಗಳ ಪ್ರೀತಿನೂ ಆಗುತ್ತೆ. ಸೊ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ಸಾರಿ ನಾವು ನಮ್ಮವರು ಅಂದ್ರೆ ನಮ್ಮವರೇ ಅಂತ ಅನ್ಕೊಂಡವರು ಸಣ್ಣ ಸಣ್ಣ ವಿಷಯದಲ್ಲೂ ಜಗಳ ಮಾಡ್ತಾರೆ. ಅವಾಗ ಅನ್ಸುತ್ತೆ, ರೀ ಜೀವನ ಅಂದ್ರೆ ಇಷ್ಟೇನಾ? ಅಂದ್ರೆ ನಾವು ನಮ್ಮವರು ಅಂತ ಅನ್ಕೊಂಡವ್ರ ಹತ್ರ ನಾವು ಎಲ್ಲವನ್ನೂ ಶೇರ್ ಮಾಡ್ಕೊಳ್ತೇವೆ, ಎಲ್ಲ ಫೀಲಿಂಗ್ಸ್ ಗಳನ್ನು ಶೇರ್ ಮಾಡಿ ಎಲ್ಲವನ್ನೂ ಮನಬಿಚ್ಚಿ ಮಾತಾಡ್ತೇವೆ. ಆವಾಗ್ಲೇ ನಮ್ಗೆ ಅಂದ್ರೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳ್ತೀವಲ್ಲ. ಸೊ ಅವಾಗ ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ಯಾಕಂದ್ರೆ ಆ ಒಂದು ಮನಸ್ಸಿನಲ್ಲಿದ್ದಂತ ಒಂದು ಭಾರವನ್ನ ಬೇರೆಯವರ ಜೊತೆ ಹಂಚಿಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ ಅಂತ ಯಾರೋ ಪುಣ್ಯಾತ್ಮರು ಹೇಳಿದ ಮಾತು ಇದು. ಹಾಗಂತ ನಾವು ಎಲ್ಲವನ್ನೂ ನಾವು ಬೇರೆಯವ್ರ ಜೊತೆ ಶೇರ್ ಮಾಡಿದಾಗ, ಆ ವಿಷಯಗಳನ್ನ ಬೇರೆಯವ್ರ ಹತ್ರ ಹೇಳಿದಾಗ, ಅಂದ್ರೆ ನಮ್ಮವರೇ ಬೇರೆಯವ್ರ ಹತ್ರ ಹೇಳಿದಾಗ ಎಲ್ಲೋ ಮನ್ಸು ಆ ಇದ್ದ ಭಾರಕ್ಕಿಂತ ತುಂಬಾ ಭಾರ ಆಗುತ್ತೆ. ಕೆಲವು ವಿಷಯಗಳು ಅಂದ್ರೆ ನಮ್ಮ ಮನೆಯಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲಿ ಆಗಿರ್ಬೋದು, ಅಥವಾ ಹೊರಗಡೆ ಆಗಿರ್ಬೋದು, ನಾವು ತುಂಬಾ ಇಷ್ಟಪಟ್ಟಿರ್ತೀವಿ ಒಬ್ರನ್ನ. ಅಂದ್ರೆ ಅದು ಪ್ರೀತಿನೇ ಅಂತ ಅಲ್ಲ, ಸ್ನೇಹನೂ ಅಥವಾ ಏನೋ ಯಾವುದೋ ಒಂದು ರೀತಿಯಲ್ಲಿ. ಸೊ ಸಣ್ಣ ಸಣ್ಣ ವಿಷಯಕ್ಕೂ ಅವ್ರ ಮೇಲೆ ನಮ್ಗೆ ಬೇಜಾರಾಗುತ್ತೆ. ಆ ಬೇಜಾರು ಎಷ್ಟಾಗುತ್ತೆ ಅಂತ ನಮ್ಗೆ ಮಾತ್ರ ಗೊತ್ತು. ಯಾಕಂದ್ರೆ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸಣ್ಣ ಸಣ್ಣ ವಿಷಯಗಳು ಅಂದ್ರೆ ಸಣ್ಣ ಸಣ್ಣ ವಿಷಯಗಳೇ ದೊಡ್ಡ ದೊಡ್ಡ ವಿಷಯಗಳಾಗುತ್ತೆ. ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಲವ್ ಆಗಿರ್ಬೋದು, ಅಥವಾ ಹಾಯ್ ಬಾಯ್ ಫ್ರೆಂಡ್ಶಿಪ್ಪು ಆಗಿರ್ಬೋದು. ನಾವು ನಮ್ಮ ಲೈಫ್ ನಲ್ಲಿ ಅಂದ್ರೆ ಇಷ್ಟು ಇವಾಗ ಎಲ್ರಿಗೂ ಒಂದೊಂದು ಏಜ್ ಅಂತ ಇರುತ್ತೆ. ಸೊ ಆ ಏಜ್ ಅಲ್ಲಿ ನಾವು ತಿರುಗಿ ನೋಡಿದಾಗ ನಾವು ಏನ್ ಅಚೀವ್ ಮಾಡಿದ್ದೇವೋ ಇಲ್ವೋ ಅಂತ ಗೊತ್ತಿಲ್ಲ. ಒಂದು ಅಲ್ಪ ಸ್ವಲ್ಪ ಫ್ರೆಂಡ್ಶಿಪ್ ಅಥವಾ ಅಲ್ಪ ಸ್ವಲ್ಪ ರಿಲೇಶನ್ಶಿಪ್ ಇರುತ್ತೆ ನಮ್ಮ ಹತ್ರ. ಸೊ ಆ ರಿಲೇಶನ್ಶಿಪ್ ಅಲ್ಲಿ ಎಷ್ಟು ರಿಲೇಶನ್ಶಿಪ್ಗಳು ನಮ್ಮ ಜೊತೆನೆ ಕಡೆ ತನಕ ಇರುತ್ತೋ ಇಲ್ವೋ ಆ ದೇವರಿಗೆ ಗೊತ್ತು. ಸೊ ಈ ಎಲ್ಲಾ ವಿಷಯಗಳನ್ನ ನಾನು ತುಂಬಾ ಸರಿ ಯೋಚನೆ ಮಾಡ್ತೇನೆ. ಯಾಕಂದ್ರೆ ಭೂಮಿ ಅನ್ನೋದು ಸಣ್ಣದು, ಅಂದ್ರೆ ರೌಂಡು ಸಣ್ಣದು ಎಲ್ಲಿ ಅಂದ್ರೆ ಎಲ್ಲ ಹೇಳ್ತಾ ಇರ್ತೇವೆ ನಾವು. ಸೊ ಈ ಭೂಮಿಲಿ ನಾವು ನಮ್ಮವ್ರಿಗೋಸ್ಕರ ಯಾರು ಅಂತ ಆ ದೇವ್ರು ನಾವು ಹುಟ್ಟಿದಾಗನೇ ಒಂದು ಸರ್ಕಲ್ ಇರುತ್ತೆ, ಅಲ್ಲಿ ಅವನೇ ಒಂದು ಇದ್ ಮಾಡಿರ್ತಾನೆ. ಸೊ ಪ್ರಪಂಚ ಎಷ್ಟು ಸಣ್ಣದು ಅಂದ್ರೆ ಕೆಲವು ಸರಿ ಅನ್ಸುತ್ತೆ, ಅಯ್ಯೋ ಮುಗ್ದೇ ಹೋಯ್ತು ಅಂತ ಅನ್ಸುತ್ತೆ. ಸೊ ಈ ಸಣ್ಣ ಪ್ರಪಂಚದಲ್ಲಿ ಇದ್ದಷ್ಟು ದಿನ ಖುಷಿಯಾಗಿರಿ, ಖುಷಿಯನ್ನೇ ಹಂಚ್ತಾ ಇರಿ, ಒಳ್ಳೆಯದನ್ನೇ ಮಾಡ್ತಾ ಇರಿ. ಯಾಕಂದ್ರೆ ಇವತ್ತಿರೋರು ನಾವು ನಾಳೆ ಇರ್ತೀವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಒಳ್ಳೇದ್ ಮಾಡಿ, ಒಳ್ಳೇದನ್ನೇ ಮಾತಾಡ್ತಾ, ಒಳ್ಳೇದನ್ನೇ ಬಯಸಿ ಅಂತ ಹೇಳ್ದ. ಬಾಯ್ ಬಾಯ್.